ದೇವ ದೇವನ ನಿಜವನರಿಯರು ಮನವು ತೊಳಲುತ ಪಳಲಿದೆ. ಬೀಗ ಮುದ್ರೆಯಲಿಟ್ಟ ಕೋಣೆಯು ಲಲೆವ ಮರುಳನ ತೆರಳಿದೆ. ಬೀಗ ಮುದ್ರೆಯಲಿಟ್ಟ ಕೋಣೆಯು ಲಲೆವ ಮರುಳನ ತೆರಳಿದೆ. ದೇವ ದೇವನ ನಿಜವನರಿಯರು ಮನವು ತೊಳಲುತ ಪಳಲಿದೆ. ದಿವ್ಯ ಪ್ರೇಮಕ್ಕೆ ದೊರೆವನವನು ಶ್ರದ್ಧೆಗಲ್ಲದೆ ಒಲಿಯನು. ದಿವ್ಯ ಪ್ರೇಮಕ್ಕೆ ದೊರೆವನವನು ಶ್ರದ್ಧೆಗಲ್ಲದೆ ಒಲಿಯನು. ವೇದ ಶಾಸ್ತ್ರ ಪುರಾಣ ದರ್ಶನ ವೇದ ಶಾಸ್ತ್ರ ಪುರಾಣ ದರ್ಶನ ದಾಚಿಗೆ ನಿಂತಿರುವನು. ದೇವ ದೇವನ ನಿಜವನರಿಯರು ಮನವು ತೊಳಲುತ ಪಳಲಿದೆ. ಭಕ್ತಿಗೊಲಿಯುವ ಹೃದಯದ ಮೃತ ನಂದ ರೂಪನು ಎಂಬರು. ಭಕ್ತಿಗೊಲಿಯುವ ಜನನೀ ಶಾರದಾ ದೇವಿ ರಾಮಕೃಷ್ಣ ದೇವಿ ಪಾದಪತ್ನಿ ದೈವಶಿತ್ವ ಪ್ರಣನಾನುಭೂತಿ. ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಇವತ್ತು ವಿಷಯ ಶ್ರೀರಾಮಕೃಷ್ಣಮಯ ಮಾಸ್ಟರ್ ಮಹಾಶಯ. ಇದೊಂದು ಸರಣಿ ಉಪನ್ಯಾಸ. ಮಾಸ್ಟರ್ ಮಹಾಶಯನ ಜೀವನವನ್ನು ನಾವು ಬಾಲ್ಯದಿಂದ ನೋಡ್ತಾ ಬರ್ತಾ ಇದ್ದೀವಿ. ಹೇಗೆ ಶ್ರೀರಾಮ ಸಂಪರ್ಕ ಬಂದ ಮೇಲೆ ಹೇಗೆ ಶ್ರೀರಾಮಕೃಷ್ಣದಿಂದ ಆತನಿಗೆ ತರಬೇತಿ ಸಿಕ್ತು ಮತ್ತು ಅವನಿಗೆ ಎಷ್ಟು ಭಕ್ತಿ ಇತ್ತು. ನಾವು ಕಳೆದ ಬಾರಿ ಯಾರಿಗೆ ಅಟೆಂಡ್ ಮಾಡಿರೋ ಗೊತ್ತಿರುತ್ತೆ ಹೇಗೆ ಶ್ರೀರಾಮಕೃಷ್ಣಮಯ ಆಗಿದ್ದ. ಅಂದರೆ ಒಂದು ಕಾಮಾನ್ಪುಕದ ಆಗ್ಬೋದು, ಜಯರಾಂಬಾಟ್ಯ ಆಗ್ಬೋದು, ಅಲ್ಲಿ ಹೋದರೆ ಅವನ ವರ್ತನೆ ಹೇಗಿರ್ತಿತ್ತು. ಮತ್ತು ಶ್ರೀ ದಕ್ಷಿಣೇಶ್ವರಕ್ಕೆ ಬಂದಾಗ ಯಾವ ರೀತಿ ದಕ್ಷಿಣೇಶ್ವರದಲ್ಲಿ ವ್ಯವಹಾರ ಮಾಡ್ತಾ ಇದ್ದ. ಪ್ರತಿಯೊಂದು ಸ್ಥಳಕ್ಕೂ ಹೋಗಿ ಬಾರಿ ಬಾರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಲ್ಲಿ ಕುಳಿತುಕೊಂಡು ಹಿಂದೆ ಶ್ರೀರಾಮಕೃಷ್ಣ ಇದ್ದಂಥ ಘಟನೆಗಳನ್ನ ಮೇಲಕ್ಕೆ ಹಾಕುವಂಥದ್ದು ಈ ರೀತಿ ಮಾಡ್ತಾ ಇದ್ದ. ಆವಾಗ ನಾವು ಹಲವಾರು ಅಂಶಗಳನ್ನ ಕೂಡ ಚರ್ಚೆ ಮಾಡಿದ್ವಿ. ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ತೀರ್ಥಕ್ಷೇತ್ರಕ್ಕೆ ನಾವು ಹೋದಾಗ ನಮ್ಮ ಮನಸ್ಸಿಗೆ ಹೇಗಿರಬೇಕು ಅಂತ. ಯಾಕಂದರೆ ಅಲ್ಲೆಲ್ಲರೂ ಕೂಡ ಸಂತರು ಮಹಾತ್ಮರು ಇದ್ದು ಹೋದಂಥ ಒಂದು ಕ್ಷೇತ್ರ. ಅಲ್ಲಿ ಅದರದೇ ಆದಂಥ ಒಂದು ಶಕ್ತಿ, ಆಧ್ಯಾತ್ಮಿಕ ಸಾಮರ್ಥ್ಯ ಇದ್ದೇ ಇರುತ್ತೆ. ಆದರೆ ಅದನ್ನು ಗ್ರಹಿಸಲಿಕ್ಕೆ ಬೇಕಾಗುವಂತಹ ತಯಾರಿ ನಾವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವುದೇ ಒಂದು ತೀರ್ಥಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ, ಎಲ್ಲಿಗೆ ಹೋಗಬೇಕಾದರೂ ಮೊದಲು ಒಂದು ತಯಾರಿ ಅಂದರೆ ಏನು, ಒಂದು ಪ್ರಾರ್ಥನೆ ಮಾಡುವಂಥದ್ದು, ಒಂದು ಸ್ವಲ್ಪ ಪಾರಾಯಣ ಮಾಡುವಂಥದ್ದು, ಅಥವಾ ಅದಕ್ಕೆ ಸಂಬಂಧಿಸಿದಂಥ ಒಂದು ಪುಸ್ತಕ ಓದುವಂಥದ್ದು. ಈಗೇನಾದರೂ ಮಾಡ್ತಾ ನಮ್ಮ ಮನಸ್ಸನ್ನು ಸ್ವಲ್ಪ ಅದಕ್ಕೆ ತಯಾರಿ ಮಾಡ್ಕೋಬೇಕು. ನಂತರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಅಥವಾ ಯಾವುದೊಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವೋ ಅಲ್ಲಿ ಆ ದೇವರ ದರ್ಶನ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಪಾರಾಯಣ, ಅಲ್ಲಿ ಒಂದು ಸ್ವಲ್ಪ ಅನುಷ್ಠಾನ, ಅಲ್ಲಿಯ ಒಂದು ಸ್ಥಳ ಮಹಾತ್ಮೆಯನ್ನು ಸ್ವಲ್ಪ ಓದ್ತಕ್ಕಂಥದ್ದು, ಅದನ್ನು ಮಾಡಬೇಕು. ವಾಪಸ್ ಮತ್ತೆ ನಮ್ಮ ಮನೆಗೆ, ನಮ್ಮ ಜಾಗಕ್ಕೆ ಬಂದ ಮೇಲೆ ಪುನಃ ಮತ್ತೊಮ್ಮೆ ಹಿಂದೆ ಏನೇನಾಯಿತೋ, ಎಲ್ಲಿ ಹೋಗಿದ್ದೆ, ಏನು ನೋಡಿದೆ, ಅದನ್ನು ಮೆಲುಕು ಹಾಕಬೇಕು. ಹೀಗೆ 3 ಭಾಗ ಇದೆ. ಹೋಗೋ ಮುಂಚೆ, ಅಲ್ಲಿ ಇದ್ದಾಗ, ವಾಪಸ್ ಬಂದ ಮೇಲೆ. ಆಗ ಅದು ತುಂಬ ಒಂದು ಪರಿಣಾಮಕಾರಿ ಆಗ್ತಾ ಬರುತ್ತೆ. ನಾನು ಒಬ್ಬ ಸ್ವಾಮೀಜಿ ಹತ್ರ ಇದ್ದಾಗ ಅವ್ರು ಯಾವಾಗ ಒಂದು ಮಾತು ಹೇಳ್ತಾ ಇರ್ತಿದ್ರು. ಉಪನ್ಯಾಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಬ್ಬರಿಗೂ ಹೇಳ್ತಾ ಇದ್ರು. ಯಾರು ಉಪನ್ಯಾಸ ಕೊಡ್ತಾರೋ ಅವ್ರಿಗೂ, ಯಾರು ಉಪನ್ಯಾಸ ಕೇಳ್ತಾರೋ ಅವ್ರಿಗೂ ಕೂಡ. ಉಪನ್ಯಾಸ ಕೊಡೋರಿಗೆ ಅವ್ರು ಹೇಳ್ತಾ ಇದ್ರು, ಉಪನ್ಯಾಸ ಕೊಡೋಕ್ಕಿಂತ ಮುಂಚೆ ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡಬೇಕಂತ. ಇವತ್ತಿನ ಉಪನ್ಯಾಸ ಚೆನ್ನಾಗಿ ಬರಲಿ,
ಚೆನ್ನಾಗಿ ಬರಲಿ ಅಂದರೆ ಎಲ್ಲ ನನ್ನ ಹೊಗಳಿ ಅಂತಲ್ಲ, ಬದಲಾಗಿ ನಾನು ಏನು ಹೇಳ್ತೀನಿ ವಿಚಾರ ಅದು ಸ್ಪಷ್ಟವಾಗಿ ಮೂಡಿ ಬರಲಿ, ಕೇಳಿದಂಥ ವ್ಯಕ್ತಿಗಳಿಗೆ ಅದು ಅಶ್ರದ್ಧೆ ಉಂಟು ಮಾಡದೇ ಇರಲಿ, ಅವರಿಗೆ ಸಂಶಯ ಉಂಟು ಮಾಡದೇ ಇರಲಿ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಸೊ ಅವಾಗ ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ಹಾಗೆ ಉಪನ್ಯಾಸ ಮುಗಿದ ಮೇಲೆ ಒಂದು ಒಳ್ಳೆ ವಿಚಾರ ಬಂತು ಅಂತಂದರೆ ನಿನ್ನ ಕೃಪೆಯಿಂದ ಬಂತು, ನಿನ್ನ ಇಚ್ಛೆಯಿಂದ ಬಂತು ಅಂತ ಆತನಿಗೆ ಅದನ್ನ ಅರ್ಪಣೆ ಮಾಡಬೇಕು. ಹಾಗೆಯೇ ಭಕ್ತರಾದವರು ಕೂಡ ಯಾರು ಉಪನ್ಯಾಸ ಕೇಳಿ ಹೋಗ್ತಾರೋ ಅವರು ಕೂಡ ಕೇಳುವ ಮುಂಚೆ, ಉಪನ್ಯಾಸಕ್ಕೆ ಹೋಗುವ ಮುಂಚೆ ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡಬೇಕಂತೆ. ಇವತ್ತಿನ ಉಪನ್ಯಾಸದಲ್ಲಿ ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನ ನನಗೆ ಸಿಗುವಂತಾಗಲಿ. ನಮ್ಮ ವಿಷಯ ಒಂದು ಬೇರೆ ಇರುತ್ತೆ, ಆದರೆ ಯಾವುದೇ ವಿಷಯ ನಾವು ಮಾತಾಡಿದರೂ ಕೂಡ ಅದನ್ನು ಹೇಗೆ ನಾವು ಗ್ರಹಿಸ್ತೀವಿ ಅನ್ನೋದು ಅವರವ್ರ ಮೇಲೆ ನಿರ್ಧಾರಿತ ಆಗುತ್ತೆ. ಸೊ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ತೊಡಕಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ಒಂದು ಸಂಶಯ ಇರುತ್ತೆ, ಏನೋ ಸಂದೇಹ ಇರುತ್ತೆ, ಅಥವಾ ಏನೋ ಒಂದು ಗೊಂದಲ ಇರುತ್ತೆ. ಉಪನ್ಯಾಸಕಾರ ಬೇರೆ ಯಾವುದೋ ವಿಷಯ ಹೇಳ್ತಾ ಇರ್ತಾನೆ, ಆದರೆ ಇವ್ರ ಗೊಂದಲ ಪರಿಹಾರ ಆಗುತ್ತೆ. ಈ ರೀತಿ ಆಗುವಂಥದ್ದು ಉಂಟು. ಅದಕ್ಕೆ ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ಉಪನ್ಯಾಸಕ್ಕೆ ನಾನು ಹೋಗ್ತಾ ಇದ್ದೇನೋ ಅವರಿಂದ ನನಗೆ ನನ್ನ ಜೀವನಕ್ಕೆ ಸೂಕ್ತವಾದಂಥ ಅಂಶಗಳು ಸಿಗುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಅವಾಗ ಏನಾಗುತ್ತೆ, ಉಪನ್ಯಾಸಕಾರರು ಯಾವುದೇ ವಿಷಯದ ಬಗ್ಗೆ ಮಾತಾಡಿದರೂ ಕೂಡ ಶ್ರೀರಾಮಕೃಷ್ಣ ಕೃಪೆಯಿಂದ ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿ ಅದು ಸಿಗೋದು ಪ್ರಾರಂಭ ಆಗುತ್ತೆ. ಅದೊಂದು ಆಶ್ಚರ್ಯ, ಪರೀಕ್ಷೆ ಮಾಡಿ ನೋಡ್ಬೋದು, ಇದು ಉಂಟಾಗುತ್ತೆ. ಹಾಗೆ ಉಪನ್ಯಾಸ ಮುಗಿದ ಮೇಲೆ ಶ್ರೀರಾಮಕೃಷ್ಣಗೆ ಅರ್ಪಣೆ ಮಾಡಬೇಕಂತೆ. ನಿನ್ನ ಕೃಪೆಯಿಂದ ಇವತ್ತಿನ ಉಪನ್ಯಾಸದಲ್ಲಿ ನನಗೆ ಬೇಕಾಗಿ ಸಿಕ್ತು ಅಂತ. ಅದು ಅವರಿಂದ ಸಿಕ್ಕಿದ್ದಲ್ಲ, ಶ್ರೀರಾಮಕೃಷ್ಣನೇ ಬಂದಿದ್ದು. ಯಾವ ಉಪನ್ಯಾಸಕರು ಯಾರು ಬೇಕಾದ್ರೂ ಆಗಿರ್ಬೋದು, ಆದರೆ ಬಂದಿದ್ದು ಅವರ ಮೂಲಕ ಅಷ್ಟೇ. ಆದರೆ ಯಾರಿಂದ ಬಂತು, ಶ್ರೀರಾಮಕೃಷ್ಣನೇ ಬಂದಿದ್ದು. ಈ ರೀತಿಯಲ್ಲಿ ಎರಡೂ ಕಡೆಯಿಂದ ಉಪನ್ಯಾಸ ಮಾಡೋರಾಗ್ಬೋದು, ಉಪನ್ಯಾಸ ಕೇಳೋರಾಗ್ಬೋದು, ಅಂದರೆ ಒಂದು ಮನಸ್ಸನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ಅಂತ. ಎಲ್ಲೋ ಹೋಗ್ತಾ ಇದ್ದೆ, ಏನೋ ನೋಡದೆ ಬಂದು ಕುತ್ಕೊಂಡೆ ಆಯಿತು, ಅಥವಾ ಉಪನ್ಯಾಸಕ್ಕಿಂತ ಮುಂಚೆ ಬಂದು ಕುತ್ಕೊಂಡೆ ಏನೋ ಮಾತಾಡ್ತಾ ಇದ್ದೆ, ಹಾಗಾಗಲ್ಲ. ಅದಕ್ಕೆ ಇಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಮೊದಲು ಒಂದು ವಚನವೇದ ಓದ್ತಾರೆ, ಅದು ಮನಸ್ಸಿನ ಒಂದು ಸ್ತರಕ್ಕೆ ತಗೊಂಡು ಹೋಗುತ್ತೆ. ಅದಕ್ಕೆ ಎಲ್ಲ ಕಡೆಗೂ ಕೂಡ ಒಂದು ಸ್ಟಾರ್ಟಿಂಗ್ ಒಂದು ಭಜನೆ ಇರುತ್ತೆ ಅಥವಾ ಒಂದು ಪಠಣ ಇರುತ್ತೆ. ಯಾಕೆಂದ್ರೆ ಮನಸ್ಸನ್ನು ಸ್ವಲ್ಪ ತಳ ಮಾಡಬೇಕು, ತಳಹನಿ ಸ್ವಲ್ಪ ತಿಳ್ಕೊಡ್ಬೇಕಂತ. ಇಲ್ಲ ಅಂದ್ರೆ ಯಾವುದೋ ಗೊಂದಲದಲ್ಲಿ ನಾವು ಇರ್ತೀವಿ, ಟಕ್ಕಂತ ಉನ್ನತ ವಿಚಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಈ ರೀತಿಯ ಒಂದು ಪಠಣ, ಈ ರೀತಿಯ ಒಂದು ಭಜನೆ ಮಾಡಿದಾಗ ಮನಸ್ಸು ಸ್ವಲ್ಪ ಒಂದು ಹಂತಕ್ಕೆ ಬರುತ್ತೆ. ಅದ್ರ ಜೊತೆಗೆ ನಂತರ ವಿಚಾರ ಕೊಟ್ಟಾಗ ಸಹಾಯ ಆಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದ ಕೂಡ ಹೇಳ್ತಾರೆ, ಧ್ಯಾನಕ್ಕೆ ಕುತ್ಕೊಂಡಾಗ ಇಮಿಡಿಯೇಟ್ ಧ್ಯಾನ ಶುರು ಮಾಡಬಾರದು ಅಂತ. ಸ್ವಲ್ಪ ಹೊತ್ತು ಮನಸ್ಸನ್ನು ಅಬ್ಸರ್ವ್ ಮಾಡಬೇಕು. ಮನಸ್ಸೆಲ್ಲ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ, ಸುಮ್ಮನೆ ಅದು ಗಮನಿಸ್ತಾ ಇರಬೇಕು. ಸ್ವಲ್ಪ ಹೊತ್ತು ಗಮನಿಸಿದ್ರೆ ಅದು ಅಲ್ಲಿ ಓಡಾಡ್ಬಿಟ್ಟು ಸುಸ್ತಾಗಿ ಒಂದ್ ಕಡೆ ಕುತ್ಕೊಳ್ಳುತ್ತೆ. ಆಮೇಲೆ ಅದನ್ನ ಧ್ಯಾನಕ್ಕೆ ಹಾಕ್ಬೇಕು ಅಂತ. ಇಲ್ಲದ್ರೆ ಯಾವುದೋ ಕೆಲಸದಲ್ಲಿ ಇರ್ತೀವಿ, ಇಮಿಡಿಯೇಟ್ ಕಣ್ಣು ಧ್ಯಾನಕ್ಕೆ ಶುರು ಮಾಡಿಬಿಟ್ರೆ ಅದು ಮನಸ್ಸಲ್ಲಿ ಹೊಂದಲ್ಲ ಅಂತ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ತಯಾರಿ ಬೇಕು. ಒಂದು ಕ್ಷೇತ್ರಕ್ಕೆ ಹೋದಾಗ ತಯಾರಿ, ಒಂದು ಒಳ್ಳೆ ಪುಸ್ತಕ ಓದಕ್ಕೆ ತಯಾರಿ, ಒಂದು ಒಳ್ಳೆ ಉಪನ್ಯಾಸ ಕೇಳಲಿಕ್ಕೆ ಒಂದು ತಯಾರಿ, ಒಂದು ಪೂಜೆ ಮಾಡ್ಲಿಕ್ಕೆ ಒಂದು ತಯಾರಿ. ಅದಕ್ಕೆ ಪೂಜೆ ಶುರು ಮಾಡಬೇಕಾದ್ರೆ ಎಷ್ಟು ನಿಯಮಗಳಿರುತ್ತೆ. ಪೂಜೆ ಮಾಡ್ತಕ್ಕಂಥದ್ದು 1 ತಾಸು ಮಾತ್ರ, ಆದರೆ ಅದಕ್ಕೆ ತಯಾರಿ ಎಷ್ಟಿರುತ್ತೆ. ಅವನು ಬೇಗ ಸ್ನಾನ ಮಾಡಿರಬೇಕು, ಹೊಸ ಬಟ್ಟೆ ಹಾಕೋಬೇಕು, ಗಂಧ ಚಂದನ ರೆಡಿ ಮಾಡಬೇಕು, ಬಿಲ್ವಾಗರು ಊದಿನ ಬತ್ತಿ ರೆಡಿ ಮಾಡ್ಕೋಬೇಕು, ಅದಕ್ಕೆ ಪಾತ್ರೆ ರೆಡಿ ಮಾಡ್ಕೋಬೇಕು, ನೆಲ ಕ್ಲೀನ್ ಮಾಡಬೇಕು, ಫೋಟೋ ಕ್ಲೀನ್ ಮಾಡಬೇಕು. ಇದೆಲ್ಲ ಯಾಕೆ ಅಂದ್ರೆ ಅದರಿಂದ ಮನಸ್ಸು ತಯಾರಾಗುತ್ತೆ. ನೆಕ್ಸ್ಟ್ ಒಂದು ಪೂಜೆ ಆಗಲಿಕ್ಕಿದೆ ಅಂತ ಹೇಳಿ ಮನಸ್ಸು ರೆಡಿ ಆಗುತ್ತೆ. ಅದನ್ನ ಮಾಡ್ಕೊಂಡು ಪೂಜೆ ಕುಂತಾಗ ಆ ಪೂಜೆ ಪರಿಣಾಮ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಟಕ್ಕಂತ ಪೂಜೆ ಕುತ್ಕೊಂಡ್ಬಿಟ್ರೆ 1 ತಾಸು ಸುಮ್ಮನೆ ಮಂತ್ರ ಹೇಳಿ ಮುಗಿಸ್ಬಿಡ್ತೀವಿ ಹೊರತು ಪೂಜೆಯ ಪರಿಣಾಮ ಉಂಟಾಗಲ್ಲ ಅಂತ. ಈ ರೀತಿ ನಾವು ಮಾಸ್ಟರ್ ಮಾಸ್ಟರ್ ಬಗ್ಗೆ ಹಲವಾರು ಅಂಶ ನೋಡ್ತಾ ಇದ್ವಿ. ಇದು ಮುಂದುವರೆದಂಥ ಭಾಗ. ಮಾಸ್ಟರ್ ಮಾಸ್ಟರ್ ಜೀವನದ ಒಂದು ಮುಖ್ಯವಾದ ಕೊಡುಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀರಾಮಕೃಷ್ಣ ವಚನವೇದ. ಅದರ ಮೂಲಕ ಆತ ಶ್ರೀರಾಮಕೃಷ್ಣರ ದಿನನಿತ್ಯದ ಒಂದು ಮಾತುಕತೆಗಳನ್ನ ನಮ್ಮ ಮುಂದೆ ಅತ್ಯಂತ ಚೆನ್ನಾಗಿ ಒಳ್ಳೆ ಚಿತ್ರದ ರೂಪದಲ್ಲಿ ತಂದಿಟ್ಟಿದ್ದಾನೆ. ಆದರೆ ಮಾಸ್ಟರ್ ಮಾಸ್ಟರ್ನಿಂದ ಹಲವಾರು ಜನ ಪ್ರಭಾವಿತರಾದರು. ಹಲವಾರು ಜನ, ಅದರಲ್ಲಿ ಎಷ್ಟೋ ಜನ ಸನ್ಯಾಸಿಗಳು ಕೂಡ ಆದರು. ಮಾಸ್ಟರ್ ಮಾಸ್ಟರ್ ಸಂಪರ್ಕಕ್ಕೆ ಬಂದಂಥವ್ರು. ಶ್ರೀರಾಮಕೃಷ್ಣ ದೇಹತ್ಯಾಗ ಎಲ್ಲ ಮುಗಿದ ಮೇಲೆ ಮಾಸ್ಟರ್ ಮಾಸ್ಟರ್ ಎಲ್ಲಿ ಉಳ್ಕೋತಾ ಇದ್ನೋ ಆ ಮನೆಗೆ ಹಲವಾರು ಜನ ಬಂದು ಭೇಟಿ ಆಗ್ತಾ ಇದ್ರು ಮಾಸ್ಟರ್ ಮಾಸ್ಟರ್ನ. ಸುಮಾರು ಆತ ಒಬ್ಬ ಭಾಗವತ ಪಂಡಿತ ಅಂತಾನೆ ಕರೆಸ್ಕೊಂಡಿದ್ದ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಸತತವಾಗಿ ಯಾರು ಬಂದರೂ ಕೂಡ ಶ್ರೀರಾಮಕೃಷ್ಣ ಬಗ್ಗೆನೇ ಮಾತಾಡ್ತಿದ್ದಂಥ ವ್ಯಕ್ತಿ ಮಾಸ್ಟರ್ ಮಾಸ್ಟರ್. ಸೊ ಸುಮಾರು
50 ವರ್ಷಗಳ ಕಾಲ ಅವನ ಸಂಪರ್ಕಕ್ಕೆ ತುಂಬ ಜನ ಬಂದಿದ್ದಾರೆ. ಎಷ್ಟೋ ಜನ ಬಂದು ಪರಿವರ್ತನೆಯಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಎಷ್ಟೋ ಗೃಹಸ್ಥರು ಕೂಡ ಅವನ ಮಾರ್ಗದರ್ಶನ ಪಡಿತಾ ಇದ್ರು. ಅವನು ಹೇಳಿದಂಥದ್ದೇ ಎಷ್ಟೋ ವಾಲ್ಯೂಮ್ಸ್ ಇದೆ, ಒಂದು 23 ವಾಲ್ಯೂಮೇನೇ ಇದೆ. ಅವನು ಮಾತಾಡಿದ್ದೆ ಬಂಗಾಳಿಯಲ್ಲೆಲ್ಲ ಪಬ್ಲಿಷ್ ಆಗಿದೆ. ಬರೀ ಅವನು ರೆಗ್ಯುಲರ್ ಆಗಿ ಡಿವೋಟಿಸ್ ಹತ್ರ ಮಾತಾಡಿದ್ದೆ ಅಷ್ಟೊಂದು ವಾಲ್ಯೂಮ್ ಇದೆ. ಅಂದರೆ ಕಂಟಿನ್ಯೂಸ್ ಯಾರು ಬಂದ್ರು ಅವನು ಸಮಯ ಫಿಕ್ಸ್ ಮಾಡಿರ್ತಿದ್ದ. ಸಂಜೆ ಆದ ತಕ್ಷಣ ಶಾಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನು ಒಮ್ಮೆ ಬಂದ ಅಂದರೆ ಆ ಸಮಯಕ್ಕೆ ಸತತವಾಗಿ ಡಿವೋಟಿಸ್ ಬರ್ತಾ ಇರ್ತಿದ್ರು, ಮಾತುಕತೆ ಮುಂದುವರಿತಾ ಇತ್ತು. ಸೊ ಹೇಗೆ ಅದೆಲ್ಲ ಇರ್ತಿತ್ತು, ಆ ಪ್ರಸಂಗಗಳು ಹೇಗಿರ್ತಿತ್ತು, ಆಗ ಮಾಸ್ಟರ್ ಏನೆಲ್ಲ ಹೇಳ್ತಾ ಇದ್ದ, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸ್ವಾಮಿ ನಿತ್ಯಾತ್ಮಾನಂದ ಅಂತ ಅವರು ಇದ್ರ ಬಗ್ಗೆ ಬರೀತಾರೆ, ಹೇಗೆ ಮಾಸ್ಟರ್ ವರ್ತನೆ ಇರ್ತಿತ್ತು ಅಂತ. ಮಾರ್ಟನ್ ಶಾಲೆಯ 4ನೇ ಮಹಡಿಯ ಮೇಲಿನ ತಾರಸಿ ಮತ್ತು ಮೆಟ್ಟಿಲುಗಳ ಬಳಿ ಇದ್ದ ಕೋಣೆಯೇ ಮಾಸ್ಟರ್ ಮಹಾಶಯನ ನೈಮಿಷಾರಣ್ಯ. ನೈಮಿಷಾರಣ್ಯ ಅಂತ ಋಷಿಗಳು ತಪಸ್ ಮಾಡ್ತಾ ಇದ್ದಂಥ ಜಾಗ ಅಂತ. ಸೊ ಆ ರೀತಿಯಲ್ಲಿ ಶಾಲೆಯ ಮೇಲೆ 4th ಫ್ಲೋರ್ ಅಲ್ಲಿ ಒಂದು ರೂಮ್ ಇತ್ತು, ಅಲ್ಲಿ ಮಾಸ್ಟರ್ ಮಹಾಶಯ ಇರ್ತಿದ್ದ. ಯಾವಾಗಲೂ ಅಲ್ಲಿಗೆ ಜನ ಬರ್ತಿದ್ರು. ನಾರದ ಮಹರ್ಷಿ ಅಂತಿದ್ದ ಮಾಸ್ಟರ್ ಮಹಾಶಯ ಇಲ್ಲಿ ಶ್ರೀರಾಮಕೃಷ್ಣ ಗುಣಗಾನವನ್ನು ಸಹಸ್ರ ನಾಲಿಗೆಗಳಿಂದ ಮಾಡುತ್ತಿರುವಂತೆ ತೋರುತ್ತಿತ್ತು ಅಂತ ಇದನ್ನ ಸ್ವಾಮಿ ನಿತ್ಯಾತ್ಮ ಅಂತ ಬರೆದಿದ್ದಾರೆ. ಅಂದರೆ ಈ ಶಾಲೆ ಕೆಲಸ ಎಲ್ಲ ಮುಗಿದ ಮೇಲೆ ಸಂಜೆ ಆದ್ಮೇಲೆ ಅವನಲ್ಲಿ ಕುತ್ಕೊಂಡಿರ್ತಿದ್ದ. ಕಂಟಿನ್ಯೂಸ್ ಆಗಿ ಕಲ್ಕತ್ತಲ್ಲಿ ಎಷ್ಟೋ ಜನ ಡಿವೋಟಿಸ್ ಬಂದ್ಬಿಟ್ಟು ಅವನ ಹತ್ರ ಮಾತುಕತೆ ಆಡ್ತಾ ಇರ್ತಿದ್ರು ಅಂತ. ಇನ್ನೊಬ್ಬರು ಸ್ವಾಮಿ ಧರ್ಮೇಶಾನಂದರು ಅಂತ, ಅವರು ಕೂಡ ಇದ್ರ ಬಗ್ಗೆ ಬರೀತಾರೆ. ನಾನು ಶ್ರೀಮಾತೆಯವರ ಮನೆಯಿಂದ, ಅಂದರೆ ಮಾಯರ್ಬಾಡಿ ಅಂತ ಯಾವ ಕರೀತಾರೋ ಉದ್ಬೋಧನಲ್ಲಿಂದ, ಪ್ರತಿದಿನ ಸಂಜೆಗಿಂತ ಸ್ವಲ್ಪ ಮೊದಲು ಮಾಸ್ಟರ್ ಮಹಾಶಯ ನಡೆಸುತ್ತಿದ್ದ ಮಾರ್ಟನ್ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ಅವರ ಬಾಯಿಂದ ಶ್ರೀ ಶ್ರೀ ಠಾಕೂರರ ಕಥಾಮೃತದ ಶ್ರವಣವನ್ನು ಮಾಡುವ ಭಾಗ್ಯ ನನ್ನದಾಗಿತ್ತು. ಅವರು ಬಹುಭಕ್ತರಿಂದ ಪರಿವೃತರಾಗಿ ಆನಂದದಿಂದ ಠಾಕೂರರ ಕುರಿತು ಮಾತನಾಡುತ್ತಿದ್ದರು. ಯಾರೇ ಭಕ್ತರು ಬಂದರೂ ಸತತವಾಗಿ ಶ್ರೀರಾಮಕೃಷ್ಣರಿಗೆ ಮಾತಾಡ್ತಕ್ಕಂಥದ್ದು. ಆದರೆ ಸಂಜೆಯಾಗುತ್ತಿದ್ದಂತೆ ಅವರು ತಾರಸಿಯ ಮೇಲಿದ್ದ ತುಳಸಿ ಕಾನನದೊಳಗೆ ಪ್ರವೇಶ ಮಾಡಿ ಕೆಲ ಹೊತ್ತು ಧ್ಯಾನ ನಿರತರಾಗುತ್ತಿದ್ದರು. ಸಂಜೆ ಆದ ತಕ್ಷಣ ಅವರು ಧ್ಯಾನ ಕೂತ್ಕೊತಾ ಇದ್ದರು. ಶ್ರೀರಾಮಕೃಷ್ಣ ಹೇಳಿದರು, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಧ್ಯಾನ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನಿಗೆ ಒಮ್ಮೆ ಹೇಳಿರ್ತಾರೆ. ಆತ ಅದನ್ನ ಅಕ್ಷರಶಃ ಪಾಲಿಸ್ತಾ ಇದ್ದ. ಶ್ರೀರಾಮಕೃಷ್ಣ ಹೇಳಿದ್ರಂತೆ, ಸೂರ್ಯೋದಯ ಆದ ತಕ್ಷಣ ಇಷ್ಟೊತ್ತಂತ ಕತ್ತಿತ್ತಲ್ವಾ, ಬೆಳಗ್ಗೆಲಿಂದ ಬಂತು, ಓ ಭಗವಂತ ಇದ್ದಾನೆ ಅಂತ ನೆನಪಾಗುತ್ತೆ. ಹಾಗೆ ಸೂರ್ಯಾಸ್ತ ಆದ ತಕ್ಷಣ ಇಷ್ಟೊತ್ತಂತ ಬೆಳಗಿತ್ತಲ್ವಾ, ಕತ್ತಲು ಹೇಗಾಯಿತು, ಓ ಭಗವಂತ ಮಾಡ್ತಾ ಇದ್ದಾನೆ. ಅಂದರೆ ಈ ಪ್ರಕೃತಿಯಲ್ಲಿ ಒಂದು ವಿಶಿಷ್ಟವಾದಂಥ ಕೆಲಸ ನಡೆದಾಗ ಹಿಂದೆ ಯಾವುದೋ ಶಕ್ತಿ ಇದೆ ಅನ್ನುವಂಥ ನೆನಪಾಗುತ್ತೆ. ಹೀಗಾಗಿ ಮನಸ್ಸು ಭಗವಂತನ ಕಡೆ ಹೋಗುತ್ತೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರಂತೆ, ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಧ್ಯಾನ ಮಾಡಬೇಕು ಅಂತ. ಮಾಸ್ಟರ್ ಮಹಾಶಯ ಗುರುಭಕ್ತಿ ಎಷ್ಟು ಅಂದರೆ, ಶ್ರೀರಾಮ ಹೇಳಿರ್ತಾನೆ, ಅವನು ಎಷ್ಟೇ ಅದ್ಭುತವಾದ ಗಹನವಾದ ವಿಚಾರ ಮಾತಾಡ್ತಾ ಇರಲಿ, ಸೂರ್ಯಾಸ್ತ ಆದ ತಕ್ಷಣ ಈಗ ಸ್ವಲ್ಪ ಧ್ಯಾನ ಮಾಡೋಣ ಅಂತ ಹೇಳಿ ಆತ ಧ್ಯಾನ ಕೂತ್ಕೊತಾ ಇದ್ದಂತೆ. ಆದರೆ ಸಂಜೆ ಆಗುತ್ತಿದ್ದಂತೆ ಅವರು ತಾರಸಿಯ ಮೇಲಿದ್ದ ತುಳಸಿ ಕಾನನದೊಳಗೆ ಪ್ರವೇಶ ಮಾಡಿ ಕೆಲ ಹೊತ್ತು ಧ್ಯಾನ ನಿರತರಾಗುತ್ತಿದ್ದರು. ನಾವು ಕೂಡ ಅವರ ಸುತ್ತಲೂ ಕುಳಿತು ರಾಮಕೃಷ್ಣ ಧ್ಯಾನವನ್ನು ಮಾಡುವ ಪ್ರಯತ್ನ ಮಾಡುತ್ತಿದ್ದೆವು. ನಮ್ಮ ಬಳಿ ಆಸನ ಇಲ್ಲದಿದ್ದರೆ ಅವರೇ ಆಸನವನ್ನು ಕೊಡ್ತಾ ಇದ್ದರು. ಹೀಗೆ ಮಾಸ್ಟರ್ ಮಹಾಶಯನ ಹತ್ರ ಹೋದಂಥ ವ್ಯಕ್ತಿಗಳು ತಮ್ಮ ಭಾವನೆ ಹೇಳ್ಕೊತಾ ಇದ್ರು. ಮತ್ತೆ ಮಾಸ್ಟರ್ ಮಹಾಶಯ ಏನೊಂದು ಶ್ರೀರಾಮಕೃಷ್ಣ ಬಗ್ಗೆ ಮಾತಾಡ್ತಾ ಇದ್ನೋ, ಆಗ ಸುಮ್ಮನೆ ಏನೋ ಒಂದು ಕತೆ ಥರ ಅವನು ಹೇಳ್ತಾ ಇರಲಿಲ್ಲ, ಅದರಲ್ಲಿ ಅವನು ತೊಡಕೊಂಡ್ಬಿಡ್ತಿದ್ದ. ಯಾಕಂದ್ರೆ ಅವನು ಸ್ವತಃ ಶ್ರೀರಾಮಕೃಷ್ಣರಿಗೆ ಇದ್ದ ವ್ಯಕ್ತಿ ಆದ್ದರಿಂದ ಅವನು ಹೇಳ್ತಾ 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 ಅವನು ಅಲ್ಲಿಗೆ ಹೋಗ್ತಾ ಇದ್ದ. ಆಗಿನ ಕಾಲದ ಘಟನೆಗಳೆಲ್ಲ ಹೇಳ್ತಾ ಇದ್ದ. ಮತ್ತು ಅದರಲ್ಲಿ ಎರಡೂ ಸೇರ್ಕೊತಾ ಇತ್ತು. ಒಂದು ಅವನ ಸಂವೇದನಾಶೀಲತೆ, ಅಂದರೆ ಅವನ ಒಂದು ಭಾವನೆ, ಎಷ್ಟೋ ಶ್ರೀರಾಮಕೃಷ್ಣ ತಮಾಷೆ ಮಾಡಿದ್ದಾಗಿರ್ಬೋದು, ಬೈದಿದ್ದಾಗಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿ ದುಃಖವನ್ನು ಪರಿಹಾರ ಮಾಡಿದ್ದಾಗ್ಬೋದು, ಈ ಎಲ್ಲ ಎಮೋಷನ್ಸ್ಗಳು ಕೂಡ ಅಲ್ಲಿ ವ್ಯಕ್ತ ಆಗ್ತಾ ಇತ್ತು. ಜೊತೆಗೆ ಅವನ ಕಲ್ಪನಾ ಶಕ್ತಿ ಎರಡೂ ಕೂಡ ಅಲ್ಲಿ ಸೇರ್ತಾ ಇತ್ತು. ಹೀಗೆ ಇದೆಲ್ಲ ಘಟನೆ ಆಗಿದ್ದೆ ಯಾವಾಗ ಶ್ರೀರಾಮ್ ತೀರ್ಕೊಂಡು ದೇಹತ್ಯಾಗ ಆಗಿ 20-25 ವರ್ಷ ನಂತರ. ಆದರೆ ಮಾಸ್ಟರ್ ಅದೆಲ್ಲವೂ ಕೂಡ ಹೇಗೆ ಹೇಳ್ತಾ ಇದ್ದ ಅಂದರೆ, ಈಗ ತಾನೇ ಆಗಿದೆಯೋ ಏನೋ ಅನ್ನೋ ಥರದಲ್ಲಿ ಮಾಸ್ಟರ್ ಜನ ಹೇಳ್ತಾ ಇದ್ದ. ಪ್ರತಿ ದಿವಸ ಪುರುಷ ಭಕ್ತರು ಸಂಜೆ 5 ಗಂಟೆಗೆ ಬಂದ್ಬಿಡ್ತಾ ಇದ್ರು. ಆ ಶಾಲೆಯ 4th ಫ್ಲೋರಲ್ಲಿ
ಮಾಸ್ಟರ್ ಮಹಾಶಯ ಉಳ್ಕೊಂಡಿದ್ದು ಅಲ್ಲಿಗೆ ಸಂಜೆ 5 ಗಂಟೆಗೆ ಬಂದು ಬಿಡ್ತಿದ್ರು. 5ರಿಂದ 7 ಗಂಟೆ ತನಕ ಅಲ್ಲೇ ಉಳ್ಕೊಂಡು ಮಾಸ್ಟರ್ ಮಹಾಶಯ ಅಂತ ಮಾತಾಡಿ ಹೋಗ್ತಾ ಇದ್ರು. ಇದೆಲ್ಲವೂ ಕೂಡ ಅವನಿಗೆ ಉಪನ್ಯಾಸ ಅಂತ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಅವನ ಪಾಡಿಗೆ ಅವ್ನು ರೂಮಲ್ಲಿ ಇರ್ತಿದ್ದ. ಭಕ್ತರು ತಂಪಾದ ಬರ್ತಾ ಇದ್ರು. ಕ್ಯಾಶುವಲ್ ಆಗಿ ಒಂದು ರೀತಿ ಇನ್ಫಾರ್ಮಲ್ ಆಗಿ ಯಾವುದೇ ಪ್ರಶ್ನೆ ಉಪಪ್ರಶ್ನೆ ಇಲ್ಲ, ಹಾಗೆ ಮಾತುಕತೆ ಶುರು ಆಗ್ತಾ ಇತ್ತು. ಇದು ನೋಡ್ಲಿಕ್ಕೆ ಒಂದು ಆಶ್ಚರ್ಯ. ಮಾಸ್ಟರ್ ಮಹಾಶಯ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರಲಿಲ್ಲ, ಪ್ರತಿ ಸಂಜೆ ರಾಮಕೃಷ್ಣ ಉಪನ್ಯಾಸ ಇರುತ್ತೆ ಬನ್ನಿ ಅಂತ, ಏನೂ ಇಲ್ಲ. ಅವನ ಪಾಡಿಗೆ ಅವನಲ್ಲಿ ಹೋಗಿ ತನ್ನ ಪಾಡಿ ತಾನೇನೋ ಪುಸ್ತಕ ರಾಮಕೃಷ್ಣ ಮಶೇನೆಲ್ಲ ಓದ್ತಾ ಇರ್ತಿದ್ದ. ಆದರೆ ಭಕ್ತರೆಲ್ಲ ಬರ್ತಾ ಇದ್ರು. ಸಂಜೆ 5 ಗಂಟೆ ಆದ ತಕ್ಷಣ ಅವ್ರೆಲ್ಲ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು 7 ಗಂಟೆ ತನಕ ಅವನ ಜೊತೆ ಇದ್ದು ಹೋಗೋದೇ ಒಂದು ಆನಂದ. ಈ ರೀತಿಯಲ್ಲಿ 50 ವರ್ಷ ಮಾಸ್ಟರ್ ಮಹಾಶಯ ಮಾಡಿದ್ದಾನೆ. ಅದರ ಬಗ್ಗೆ ಅವನು ಹೇಗಿದ್ದ ಅಲ್ಲಿ ಅಂತ ಒಂದು ವರ್ಣನೆ ಬರುತ್ತೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿದ ಮೇಲೆ ಮೊದಲ ಬಾರಿ ಅಲ್ಲಿಗೆ ಬರುತ್ತಿರುವ ಭಕ್ತರು ಇವನೇ ಮಾಸ್ಟರ್ ಮಹಾಶಯ ಎಂದು ಯಾರೂ ಹೇಳಬೇಕಾಗಿ ಬರ್ತಾ ಇರಲಿಲ್ಲ. ಅವರನ್ನು ಪ್ರಥಮ ಬಾರಿ ನೋಡಿದಾಗ ತಮ್ಮ ಮನಸ್ಸು ಈ ಅದ್ಭುತ ವ್ಯಕ್ತಿಯನ್ನು ಗ್ರಹಿಸಿದ ರೀತಿಯನ್ನು ಸ್ವಾಮಿ ಚಿದ್ಭವಾನಂದರು ಹೀಗೆ ಬಣ್ಣಿಸ್ತಾ ಇದ್ದಾರೆ. ಇದೆಲ್ಲ ಬಂಗಾಳಿ ಪುಸ್ತಕದಲ್ಲಿ ಬರ್ತಕ್ಕಂಥದ್ದು, ಕನ್ನಡ ಟ್ರಾನ್ಸ್ಲೇಷನ್ ಓದ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಸ್ವಾಮಿ ಚಿದ್ಭವಾನಂದ ಅಂದ್ರೆ ಇವರೆಲ್ಲ ಅವಾಗ ಯುವಕರಾಗಿದ್ದಂಥವ್ರು, ಮಾಸ್ಟರ್ ಸಂಪರ್ಕ ಬಂದು ಸನ್ಯಾಸ ತಗೊಂಡಂಥವ್ರು ಇವರೆಲ್ಲರೂ ಕೂಡ. ಅವ್ರು ಹೇಳ್ತಾರೆ, ಮಾಸ್ಟರ್ ಮಹಾಶಯ ಪೂರ್ವ ಕಾಲದ ಋಷಿಯಂತೆ ಕಾಣಿಸ್ತಾ ಇದ್ರು. ಮತ್ತು ಮಾಸ್ಟರ್ ಮಹಾಶಯ ಚಿತ್ರ ಕೂಡ ಹಾಗೇ ಇದೆ. ನೀವು ಅದರ ಫೋಟೋ ನೋಡಿದ್ರೆ ಗಡ್ಡ ಎಲ್ಲ ಬೆಳೆಸ್ಕೊಂಡು ಒಳ್ಳೆ ಋಷಿ ಸದೃಶವಾಗಿ ಕಾಣ್ತಾ ಇತ್ತು. ಅತಿ ಎತ್ತರವೂ ಅಲ್ಲದ ಅತಿ ಗಿಡ್ಡವೂ ಅಲ್ಲದ ಮಧ್ಯಮ ನಿಲುವು ಅವರದು. ಅವರ ಬದನದಲ್ಲಿ ಪರಮ ಪ್ರಶಾಂತ ಭಾವ ರಾರಾಜಿಸುತ್ತಿತ್ತು. ರೋಮರಹಿತವಾದ ಶಿರೋಭಾಗ ಅವರಿಗೆ ವಯಸ್ಸಾಗಿರುವುದನ್ನು ಸೂಚಿಸುತ್ತಿತ್ತು. ಉದ್ದನೆಯ ಗಡ್ಡ ಅವರ ಪೂಜನೀಯ ವ್ಯಕ್ತಿತ್ವಕ್ಕೆ ವಿಶಿಷ್ಟವಾದ ಕಳೆಯೊಂದನ್ನು ತಂದುಕೊಟ್ಟಿತ್ತು. ವಿಶಾಲವಾದ ಕಮಲದ ದಳಗಳಂತಹ ಅವರ ನಯನಗಳು ಆಧ್ಯಾತ್ಮಿಕ ಕಾಂತಿಯಿಂದ ಹೊಳೆಯುತ್ತಿದ್ದವು. ಮಾಸ್ಟರ್ ಮಹಾಶಯ ಕೈ ಮುಗಿದು ಸ್ವಲ್ಪ ಕತ್ತನ್ನು ಬಾಗಿಸಿ ಎಲ್ಲರಿಗೂ ವಂದಿಸಿ ಕುಳಿತುಕೊಳ್ತಾ ಇತ್ತು. ಭಕ್ತ ಸಮೂಹದಲ್ಲಿ ಹೊಸಬರು ಯಾರಾದರೂ ಕುಳಿತಿದ್ದರೆ ಮಾಸ್ಟರ್ ಅವರನ್ನು ಮಾತಾಡಿಸಿ ಪರಿಚಯ ಮಾಡಿಕೊಳ್ತಾ ಇದ್ದರು. ಇದೆಲ್ಲವೂ ಏನೋ ಒಂದು ಉಪನ್ಯಾಸ ತರ ಅಲ್ಲ, ಸಹಜವಾಗಿ ನಡೀತಕ್ಕಂಥದ್ದು. ಮನೆಗೆ ಯಾರು ಅತಿಥಿಗಳು ಬಂದಾಗೆಯೋ ಹಾಗೆ ಆಗ್ತಾ ಇದ್ದಂಥದ್ದೆಲ್ಲ. ಒಮ್ಮೆ ಅವರು ಒಬ್ಬ ವ್ಯಕ್ತಿಯ ಪರಿಚಯ ಮಾಡಿಕೊಂಡರೆಂದರೆ ಆ ವ್ಯಕ್ತಿಯ ಕುರಿತಾದ ವಿವರಗಳನ್ನು ಎಂದಿಗೂ ಮರೆಯುತ್ತಿರಲಿಲ್ಲ. ಮುಂದಿನ ಎಲ್ಲ ಭೇಟಿಗಳಲ್ಲೂ ಅವರು ಆ ವ್ಯಕ್ತಿಯ ಕ್ಷೇಮ ಸಮಾಚಾರವನ್ನು ಪ್ರೀತಿಯಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಆದರೆ ಪ್ರಾಪಂಚಿಕವಾದ ಮಾತುಕತೆಗಳು ಬಹುಕಾಲ ಮುಂದುವರಿಯಲು ಅವರು ಬಿಟ್ಟು ಕೊಡ್ತಾ ಇರಲಿಲ್ಲ. ಯಾರೇ ಬಂದರೂ ಫಸ್ಟ್ ಒಂದು ಮಾತುಕತೆ, ಎಲ್ಲಿಂದ ಬರ್ತಾ ಇರೋದು, ಯಾವ ಊರು, ಏನು ಮಾಡ್ತಾ ಇದ್ದೀರಿ, ಹಾಗೆ 1-2 ನಿಮಿಷ ಸ್ವಲ್ಪ ಕುಶಲೋಪರಿ ಮಾತಾಡಿಬಿಟ್ಟು ಒಂದು ಪರಿಚಯ ಬೆಳೆಸ್ಕೊತಾ ಇದ್ರು. ಒಮ್ಮೆ ಪರಿಚಯ ಆದ ತಕ್ಷಣ ಇಮಿಡಿಯೇಟ್ ಆಗಿ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಯಾವುದೇ ಒಂದು ಪ್ರಾಪಂಚಿಕ, ನನ್ನ ಮಗನ ಮದುವೆ ಆಗಿಲ್ಲ, ಮಗಳ ಮದುವೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಯಾವುದಕ್ಕೂ ಅವರು ಅವಕಾಶನೇ ಕೊಡ್ತಾ ಇರಲಿಲ್ಲ. ಇಮಿಡಿಯೇಟ್ ಆಗಿ ಶ್ರೀರಾಮಕೃಷ್ಣ ಬಗ್ಗೆ ಅಥವಾ ಆಧ್ಯಾತ್ಮಿಕ ಬಗ್ಗೆ ಮಾತಾಡೋದನ್ನು ಶುರು ಮಾಡ್ತಾ ಇದ್ರು. ಬಹುಬೇಗ ಮಾತುಕತೆ ಉನ್ನತ ವಿಷಯಗಳ ಕುರಿತಾಗಿ ಪ್ರಾರಂಭವಾಗ್ತಾ ಇತ್ತು. ಅದು ಭಕ್ತರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಡೆಯುತ್ತಿತ್ತು. ಈ ಬಗೆಯ ಕಾಳಜಿ ಮಾಸ್ಟರ್ ಮಹಾಶಯನಿಗೆ ಸಹಜವಾಗಿತ್ತು. ಆಯಾ ದಿನ ಭಕ್ತರ ಸಭೆಯಲ್ಲಿ ಯಾವ ವಿಷಯದ ಕುರಿತಾಗಿ ಸಮಾಲೋಚನೆ ನಡೆಯಬೇಕೆನ್ನುವುದು ಮೊದಲೇ ನಿರ್ಧರಿಸಲ್ಪಟ್ಟುತ್ತಿರಲಿಲ್ಲ. ಅಂದ್ರೆ ಈ ರೀತಿ ಉಪನ್ಯಾಸ ತರಲ್ಲ, ಇವತ್ತಿನ ದಿವಸ ಇಂಥ ವಿಷಯದ ಬಗ್ಗೆ ಇವರು ಮಾತಾಡ್ತಾರೆ, ಹಾಗೇನಿಲ್ಲ. ಅವ್ರ ಪಾಡಿಗೆ ಬರ್ತಾ ಇದ್ರು, ಇವ್ರಿಗೆ ಮನಸ್ಸು ಬಂದಂತೆ ಮಾತಾಡ್ತಾ ಇದ್ರು. ಆ ದಿನದ ಪರಿಸ್ಥಿತಿಗೆ ಮತ್ತು ವೈಶಿಷ್ಟ್ಯಕ್ಕೆ ತಕ್ಕಂತೆ ಮಾತು ತಾನಾಗಿ ಯಾವುದಾದರೂ ಒಂದು ಧ್ಯೇಯದ ಕುರಿತು ಸಹಜವಾಗಿ ಹಾಗೂ ಶ್ರೋತೃಗಳಿಗೆ ಆಸಕ್ತಿ ಮೂಡಿಸುವ ಪಡೆಯಲ್ಲಿ ಬೆಳೆದುಕೊಳ್ತಾ ಇತ್ತು. ಅವರೇನೋ ಪ್ರಶ್ನೆ ಕೇಳೋದು, ಇವರೇನೋ ಕತೆ ಹೇಳೋದು, ಮತ್ತೆ ಇವರೇನೋ ಹೇಳೋದು, ಮತ್ತೆ ಅವರು ಹೇಳೋದು. ಈ ರೀತಿಯಲ್ಲಿ ಸಹಜವಾದಂತಹ ಮಾತುಕತೆ ಆಗ ಆಧ್ಯಾತ್ಮಿಕ ವಿಚಾರ ಬಗ್ಗೆ. ಮಾತನಾಡುವವರು ಮತ್ತು ಕೇಳುಗರು ಇಬ್ಬರು ಚಿಂತನೆಯ ವಿಷಯದಲ್ಲಿ ತಲ್ಲೀನರಾಗಿ ಬರ್ತಾ ಇದ್ದರು. ಇದು ಪೂಜ್ಯ ಮಾಸ್ಟರ್ ಮಹಾಶಯನ ರೀತಿ. ಅವರು ತಾವು ಮಾತನಾಡುತ್ತಿರುವ ವಿಷಯದಿಂದ ಸ್ವತಃ ಪುಷ್ಟಿಯನ್ನು ಪಡೆಯುತ್ತಿದ್ದರು ಮತ್ತು ಶ್ರೋತೃಗಳಿಗೂ ಪುಷ್ಟಿಯನ್ನು ಉಂಟು ಮಾಡ್ತಾ ಇದ್ದರು. ಅಂದ್ರೆ ಮಾಸ್ಟರ್ ಮಹಾಶಯ ನಾನೇನು ಉಪನ್ಯಾಸ ಕೊಡ್ತಾ ಇದ್ದೇನೆ, ನಾನು ಇವರಿಗೆಲ್ಲ ತಿಳಿಸ್ಕೊಡ್ಬೇಕು, ಅದೇನಿರ್ಲಿಲ್ಲ ಅವನಿಗೆ. ಮಾಸ್ಟರ್ ಮಹಾಶಯನಿಗೆ ಅಂದ್ರೆ ಅವನಿಗೆ ಆನಂದ, ಶ್ರೀರಾಮಕೃಷ್ಣ ಬಗ್ಗೆ ಮಾತಾಡಿದಷ್ಟು ಅವನಿಗೆ ಸಂತೋಷ ಆಗ್ತಾ ಇತ್ತು. ಆ ಸಂತೋಷವನ್ನು ಹೇಳ್ಕೊಡ್ತಾ ಇದ್ದ, ಅದನ್ನೇ ಇವರು ಕೂಡ ಬರ್ಕೊಡ್ತಾ ಇದ್ರು. ಈ ರೀತಿಯಲ್ಲಿ ಆಗ್ತಾ ಇತ್ತು. ಮತ್ತೆ ಮಾಸ್ಟರ್ ಮಹಾಶಯ ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದ. ಅದೇನು ಅಂದ್ರೆ,
ನೀವೆಲ್ಲರೂ ಕೂಡ ಶ್ರೀರಾಮಕೃಷ್ಣ ಸೇರಿದವರು. ಈ ಭಾವವನ್ನ ಮತ್ತೆ ಮತ್ತೆ ಅವರ ಮನಸ್ಸಿಗೆ ತಂದು ಕೊಡ್ತಾ ಇದ್ದ. ಪ್ರತಿಯೊಂದು ಮಾತುಗಳು ಕೂಡ ಹಾಗೆ ಇರ್ತಾ ಇತ್ತು. ಶ್ರೀರಾಮಕೃಷ್ಣರು ಅವತಾರ ತಾಳುವ ಈ ಸಂದರ್ಭದ ಪೂರ್ಣ ಲಾಭ ಪಡೆದುಕೊಳ್ಳುವಂತೆ ಮಾಸ್ಟರ್ ಗ್ರಹಿ ಭಕ್ತರನ್ನೆಲ್ಲ ಪ್ರೇರೇಪಿಸುತ್ತಾ ಹೇಳುತ್ತಿದ್ದಾರೆ. ಈ ಸಮಯದಲ್ಲಿ ಯಾರು ಜನ್ಮ ತಾಳಿದ್ದಾರೋ ಅವರದು ಬಹಳ ದೊಡ್ಡ ಸುಯೋಗ. ಶ್ರೀರಾಮಕೃಷ್ಣ ಹುಟ್ಟಿದಂತಹ ಅವತಾರ ತಾಳದಂತಹ ಈ ಒಂದು ಕಾಲದಲ್ಲಿ ಯಾರು ಬಂದಿದ್ದಾರೋ ಅವ್ರದ್ದು ಹೇಗೆ ಅವರ ಜನ್ಮ ಸಾರ್ಥಕ ಆಗುತ್ತೆ ಅಂತದ ಬಗ್ಗೆ ಮಾಸ್ಟರ್ ಹೇಳ್ತಾ ಇದ್ದ. ಈ ಸಮಯದಲ್ಲಿ ಯಾರು ಜನ್ಮ ತಾಳಿದ್ದಾರೋ ಅವರದು ಬಹಳ ದೊಡ್ಡ ಸುಯೋಗ. ಬೆಣ್ಣೆ ತಯಾರಾಗಿದೆ, ಕೇವಲ ಅದನ್ನು ತೆಗೆದುಕೊಂಡು ತಿನ್ನಬೇಕು ಅಷ್ಟೇ. ಬೆಣ್ಣೆ ಮಾಡಬೇಕಾಗಿಲ್ಲ, ನಾವು ಹಾಲು ಬಿಸಿ ಮಾಡಿ ಮೊಸರು ಮಾಡಿ ಕಳೆದು ಬೆಣ್ಣೆ ಮಾಡೋ ಅವಶ್ಯಕತೆ ಇಲ್ಲ. ಬೆಣ್ಣೆ ಆಲ್ರೆಡಿ ಶ್ರೀರಾಮ ತಯಾರು ಮಾಡಿಟ್ಟಿದ್ದಾರೆ. ಅದಕ್ಕೆ ಶ್ರೀರಾಮ ಕೂಡ ಹೇಳ್ತಾರಲ್ಲ, ನಾನು ಸಾಧನೆ ಮಾಡಿ ಮುಗಿಸಾಗಿದೆ, ನೀವು ಒಂದಾನೆ ಮಾಡಿದ್ರೆ ಸಾಕು ಅಂತ. ಅಂದ್ರೆ ಸ್ವಲ್ಪ ನೀವು ಮಾಡಿದ್ರೆ ಸಾಕು, ಎಲ್ಲೋ ನಾನು ಸಂಪೂರ್ಣ ಮಾಡಾಗಿದೆ, ಅದು ಒಂದು 16 ಭಾಗ ನೀವು ಮಾಡಿದ್ರೆ ಸಾಕು, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು ಅಂತ. ಅದಕ್ಕೆ ವಾಸ್ತವಾಂಶ ಹೇಳ್ತಾ ಇದ್ದಾರೆ, ಬೆಣ್ಣೆ ತಯಾರಾಗಿದೆ, ಕೇವಲ ಅದನ್ನು ತೆಗೆದುಕೊಂಡು ತಿನ್ನಬೇಕು ಅಷ್ಟೇ. ಫಲ ಸುಪರಿಪಕ್ವವಾಗಿದೆ, ಕೇವಲ ಅದನ್ನು ಸೇವಿಸಿದರೆ ಆಯಿತು. ನೀವೆಲ್ಲ ಅವರ ಅಂದರೆ ಶ್ರೀರಾಮಕೃಷ್ಣರ ಉತ್ತರಾಧಿಕಾರಿಗಳು. ಅವರನ್ನು ಕಣ್ಣಿನಿಂದ ನೋಡದೆ ಅವರ ಬಗ್ಗೆ ವಿಶ್ವಾಸ ತಾಳಿರುವ ನೀವು ಧನ್ಯರು. ನೀವೆಲ್ಲರೂ ಕೂಡ ಶ್ರೀರಾಮಕೃಷ್ಣ ಉತ್ತರಾಧಿಕಾರಿಗಳನ್ನು. ಶ್ರೀರಾಮಕೃಷ್ಣ ಏನೊಂದು ತಪಸ್ ಮಾಡಿದಾರೋ, ಏನೊಂದು ತ್ಯಾಗ ವೈರಾಗ್ಯವನ್ನು ಅನುಷ್ಠಾನ ಮಾಡಿದಾರೋ ಅದೆಲ್ಲದಕ್ಕೂ ನಮಗೆ ಅದೆಲ್ಲ ನಮಗೆ ಬಂದೇ ಬರುತ್ತೆ, ಅದೆಲ್ಲ ನಮಗೆ ಸೇರಿರುವಂಥದ್ದೇ. ಯಾವತ್ತು ಹೇಳ್ತಾರೆ ನೀವೆಲ್ಲ ಭಾಗ್ಯವಂತ. ಯಾಕೆ ಅಂದರೆ ಶ್ರೀರಾಮಕೃಷ್ಣ ಕಣ್ಣಿಂದ ನೋಡದೇನೆ ಕೂಡ ನೀವು ವಿಶ್ವಾಸ ತಾಳಿದ್ದೀರಿ. ನಾವು ನೋಡಿದೀವಿ ಶ್ರೀರಾಮಕೃಷ್ಣ, ಆದರೆ ನೀವು ನೋಡದೇನೆ ವಿಶ್ವಾಸ ತಾಳಿದ್ದೀರಿ. ಇದು ನಮಗೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಅಭೇದಾನಂದರು ಒಂದು ಶ್ಲೋಕದಲ್ಲಿ ಒಂದು ಕಡೆ ಬರೀತಾರೆ, ಎಷ್ಟು ನಾವು ಕೇಳಿಬಿಟ್ಟು ನಾವು ನೋಡ್ಬಿಟ್ಟು ನಂಬಿದ್ದೀವಿ, ಆದರೆ ಎಷ್ಟೋ ಜನ ನಿನ್ನ ಬಗ್ಗೆ ಕೇಳಿಬಿಟ್ಟೆ ನಿನ್ನ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ, ಅವರೆಲ್ಲ ಧನ್ಯರು ಅಂತ. ವಿಶ್ವಸ್ಯ ದಾತ ಆ ಒಂದು ಹಾಡಿನಲ್ಲಿ ಅದು ಶ್ರುತ್ವಾಪಿ ತೇತತ್ರ ಆ ರೀತಿ ಒಂದು ಶ್ಲೋಕ ಬರುತ್ತೆ. ನಾವೆಲ್ಲರೂ ಕೂಡ ಬರೀ ನೋಡ್ಬಿಟ್ಟು ನಿನ್ನ ಸಂಪರ್ಕದಲ್ಲಿ ಇದ್ದು ನಿನ್ನ ಶ್ರದ್ಧೆ ತಾಳಿದೀವಿ, ಆದರೆ ಇವರೆಲ್ಲ ಬರೀ ಕೇಳಿದ ಮಾತ್ರಕ್ಕೆ ನಿನ್ನ ಅವತಾರ ಪುರುಷ ನಂಬ್ತಾ ಇದ್ದಾರಲ್ಲ, ಇವರೆಲ್ಲ ನಿಜವಾಗ್ಲೂ ಶ್ರೇಷ್ಠರು ಅಂತ. ಅದೇ ಮಾತನ್ನ ಇಲ್ಲಿ ಮಾಸ್ಟರ್ ಹೇಳ್ತಾ ಇದ್ದಾರೆ, ನೀವೆಲ್ಲ ಶ್ರೀರಾಮಕೃಷ್ಣ ನೋಡಿಲ್ಲ, ಆದರೂ ಕೂಡ ಇಷ್ಟು ಶ್ರದ್ಧೆ ತಾಳ್ತಾ ಇದ್ದೀರಿ ಅಂದರೆ ನೀವು ಭಾಗ್ಯವಂತರು ಅಂತ. ಇದನ್ನೆಲ್ಲ ಯಾರು ಅರ್ಥ ಮಾಡಿಕೊಳ್ಳದಾದರೂ ಅವರ ಅದೃಷ್ಟ ಚೆನ್ನಾಗಿಲ್ಲ ಎಂದೇ ಅರ್ಥ. ಈಗ ಸುಸಮಯ, ಎಲ್ಲವೂ ಇನ್ನು ಹೊಸತಾಗಿದೆ ಅಂತ. ಹೀಗೆ ಮತ್ತೆ ಮತ್ತೆ ಮಾಸ್ಟರ್ ಮಹಾಶಯ ಪ್ರತಿ ದಿವಸದ ಟಾಕಲ್ಲಿ ಉತ್ಸಾಹ ತುಂಬ್ತಾ ಇದ್ದ. ಇದೊಂದು ಇದು ಸಾಮಾನ್ಯವಾದಂಥ ಸಮಯ ಅಲ್ಲ, ಅದ್ಭುತವಾದಂಥ ಸಮಯ. ಈ ಸಮಯದಲ್ಲಿ ನೀವು ಸಾಧನೆ ಮಾಡಬೇಕು, ಮುಂದುವರಿಬೇಕು, ಜೀವನದ ಉದ್ದೇಶ ಭಗವತ್ ಸಾಕ್ಷಾತ್ಕಾರ, ಅದಕ್ಕೆ ಪ್ರಯತ್ನ ಮಾಡಿ. ಈ ಮಾತನ್ನ ಮತ್ತೆ 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 ಹೇಳ್ತಾ ಆ ಭಕ್ತರಲ್ಲಿ ಒಂದು ಹೊಸ ಒಂದು ಅಗ್ನಿಯನ್ನು ಹೊಚ್ಚಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅವರವ್ರ ಕೆಲಸಗಳಲ್ಲಿ ಅವರವ್ರ ಸಂಸಾರ ತಾಪತ್ರಯದಲ್ಲಿ ಅವ್ರು ಇದ್ದೇ ಇರ್ತಾ ಇದ್ರು. ಆದ್ರೆ ಮಾಸ್ಟರ್ ಮಹಾಶಯ ಏನ್ ಮಾಡ್ತಿದ್ದ ಅಂದ್ರೆ ಈ ಸಂದರ್ಭವನ್ನು ಬಳಸಿಕೊಂಡು ಈ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಾ ತುಂಬಾ ಸಾಧನೆ ಬಗ್ಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದ. ಜೊತೆಗೆ ಅವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣ ಮೇಲೆ ವಿಶ್ವಾಸ ತಾಳಿದ್ರೆ ಏನಾಗುತ್ತೆ ಅಂತ. ಶ್ರೀರಾಮಕೃಷ್ಣ ನೇರವಾಗಿ ಹೇಳ್ತಾ ಇದ್ರು, ಯಾರು ಅಂತರಂಗಿಗಳು ಅವರು ಹೆಚ್ಚಾಗಿ ಏನನ್ನು ಮಾಡಬೇಕಾಗಿಲ್ಲ. ಅಂದರೆ ಯಾರು ಶ್ರೀರಾಮಕೃಷ್ಣ ಅತ್ಯಂತ ಆತ್ಮೀಯರು ಆಪ್ತರೋ ಅವರು ಹೆಚ್ಚಿನ ಸಾಧನೆ ಮಾಡಬೇಕಾಗಿಲ್ಲ ಅಂತ. ತುಂಬಾ ತಪಸ್ ಮಾಡಬೇಕಾಗಿದೆ ಅಂತ ಏನಿಲ್ಲ, ಅದು ಎಲ್ಲೆಲ್ಲೋ ಹೋಗ್ಬೇಕಾಗಿದೆ, ತುಂಬಾ ಅನುಷ್ಠಾನ ಮಾಡಬೇಕು ಹಾಗಿಲ್ಲ. ಬದಲಾಗಿ ಅವ್ರು ಮಾಡಬೇಕಾಗಿದ್ದೇನು, ಅವರು ನಾನು ಯಾರು, ಇದು ನಾನು ಅಂದರೆ ಶ್ರೀರಾಮಕೃಷ್ಣ, ನಾನು ಯಾರು ಮತ್ತು ಅವರು ಯಾರು ಎಂಬುದೊಂದಿಷ್ಟು ತಿಳಿದುಕೊಂಡರೆ ಸಾಕು ಎಂದು. ಅಂದರೆ ನಾವು ಯಾರು, ಶ್ರೀರಾಮಕೃಷ್ಣ ಯಾರು, ನಮ್ಮ ಸಂಬಂಧ ಏನು, ಇದನ್ನು ಸದಾಕಾಲ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆದರೆ ಅದು ದೊಡ್ಡ ಸಾಧನೆ ಅಂತ. ಇದು ನೋಡ್ಲಿಕ್ಕೆ ಅತ್ಯಂತ ಸಹಜ ಅನಿಸುತ್ತೆ, ಬಟ್ ಎಲ್ಲಾ ಸಾಧನೆಯ ಮೂಲ ತಿರುಳಿರುವುದೇ ಇದೆ. ಯಾಕೆಂದ್ರೆ ಎಲ್ಲಿಯವರೆಗೆ ನಮ್ಮ ಬಗ್ಗೆ ನಮಗಿರುವಂತಹ ಪರಿಕಲ್ಪನೆ ಬದಲಾಗಲ್ವೋ ಅಲ್ಲಿವರೆಗೆ ನಾವು ಯಾವ ಸಾಧನೆ ಮಾಡಿದರೂ ಕೂಡ ಅದರ ಪರಿಣಾಮ ಉಂಟಾಗಲ್ಲ. ಎಷ್ಟೇ ಪೂಜೆ ಮಾಡ್ಬೋದು, ಎಷ್ಟೇ ತೀರ್ಥಯಾತ್ರೆ ಹೋಗ್ಬೋದು, ಎಷ್ಟೇ ತಪಸ್ ಮಾಡ್ಬೋದು, ಕೊನೆಯ ಉದ್ದೇಶ ಏನು ಅಂದ್ರೆ ನಮ್ಮ ಬಗ್ಗೆ ನಮಗಿರುವಂತಹ ಒಂದು ಐಡೆಂಟಿಫಿಕೇಶನ್ ಅದು ಚೇಂಜ್ ಆಗ್ಬೇಕು. ನಾನು ಶ್ರೀರಾಮಕೃಷ್ಣ ಮಗು ಅಥವಾ ಶ್ರೀರಾಮಕೃಷ್ಣ ದಾಸ ಅಥವಾ ಶ್ರೀರಾಮಕೃಷ್ಣ ಸೇರಿದವನು, ಈ ರೀತಿ ಒಂದು ಭಾವ ಬರಬೇಕು. ಮತ್ತು ಅದು ಕೇವಲ ನೆನಪಿನಿಂದ ಬರೋದಲ್ಲ, ಸಹಜವಾಗಿ ಬರಬೇಕು. ಈಗ ನಾವು ಎಲ್ಲೊಂದು ಕಡೆ ಬಿದ್ದಾಗ ಅಮ್ಮ